ತುಂಬ ಜನ ಹಳ್ಳಿಗಳಿಂದ ಬಂದಿರ್ತಾರೆ. ಹಳ್ಳಿಗಳ ಕೆಲವೊಂದು ಸಮಸ್ಯೆಗಳೇನೆಂದರೆ ಸಂಚಾರ ಮತ್ತು ಸಂಪರ್ಕದ ಸಮಸ್ಯೆ. ಈಗ ನಾವು ಅಂತಹ ಒಂದು ಹಳ್ಳಿಯಲ್ಲಿದ್ದೀವಿ. ಇದು ಕೊಡಗು ಜಿಲ್ಲೆಯ ಚೆಂಬು ಗ್ರಾಮ ಪಂಚಾಯತಿಯಲ್ಲಿ ಬರುವಂತಹ ಅತ್ಯಾಡಿ ಅಂತ ಇದರ ಹೆಸರು. ಇಲ್ಲಿರೋದು ಉಂಬಾಳೆ ಹೊಳೆ. ಈ ಉಂಬಾಳೆ ಹೊಳೆ ಮಳೆಗಾಲದ ಸಮಯದಲ್ಲಿ ಉಕ್ಕಿ ಹರಿಯುತ್ತೆ. ಈಗ ಹರಿದ್ರೆ ಏನಾಗುತ್ತೆ, ಆ ಕಡೆ ಇರುವಂತಹ ನಿವಾಸಿಗಳು ಈ ಕಡೆಗೆ ಬರೋಕ್ಕಾಗಲ್ಲ. ಅಂದರೆ ಸಂಪೂರ್ಣವಾಗಿ ಹೊರ ಜಗತ್ತಿನ ಸಂಪರ್ಕವನ್ನು ಕಳ್ಕೊಂಡ್ಬಿಡುತ್ತೆ. ಒಂದು ರೀತಿಯಲ್ಲಿ ಹೇಗೆ ಅಂದರೆ, ಈ ಕೋವಿಡ್ ಟೈಮಲ್ಲಿ ನಾವೆಲ್ಲ ಕ್ವಾರಂಟೈನ್ ಆಗಿದ್ವಿ. ಅಂತಹ ಒಂದು ಸಮಸ್ಯೆನ ಈ ನಿವಾಸಿಗಳು ಮಳೆಗಾಲದಲ್ಲಿ ಎದುರಿಸ್ತಾ ಇದ್ರು. ಈ ಸಮಸ್ಯೆನ ನಿವಾರಿಸೋಕ್ಕೆ ಅಂತ ಗ್ರಾಮಸ್ಥರು ಏನು ಮಾಡ್ತಾಯಿದ್ರು, ಮರದ ದಿಮ್ಮಿಗಳನ್ನು ಒಂದು ಪಾಲ ಮಾಡಿಕೊಂಡು ಸಣ್ಣ ಸೇತುವೆಯನ್ನು ನಿರ್ಮಾಣ ಮಾಡ್ತಾಯಿದ್ರು. ಆದರೆ ಇದು ತುಂಬ ದಿನ ಬಾಳಿಕೆ ಬರ್ತಾ ಇರಲಿಲ್ಲ. ಯಾಕೆಂದರೆ ನೀರು ಜೋರಾಗಿ ಹರಿದು ಬಿಟ್ಟರೆ ಆ ಪಾಲ ಎಲ್ಲ ಬಿದ್ದೋಗ್ತಾ ಇತ್ತು. ಇದಕ್ಕೆ ಒಂದು ಸದ್ಯಕ್ಕಾದರೂ ಒಂದು ಒಳ್ಳೆಯ ಗಟ್ಟಿಯಾದ ಸೇತುವೆಯನ್ನು ಮಾಡಬೇಕು ಅಂತ ಬೆಂಗಳೂರಿನ ಪ್ರಣವ್ ಫೌಂಡೇಶನ್ ನಿರ್ಧಾರ ಮಾಡುತ್ತೆ. ಮಾಧ್ಯಮಗಳಿಂದ ಈ ಸಮಸ್ಯೆಯದು ಹೊರ ಜಗತ್ತಿಗೆ ಗೊತ್ತಾಗುತ್ತೆ. ಪ್ರಣವ್ ಫೌಂಡೇಶನ್ ಅವರು ಅನುದಾನವನ್ನು ಸಂಗ್ರಹಿಸಿ ಸುಮಾರು 2.5 ಲಕ್ಷ ವೆಚ್ಚದಲ್ಲಿ ಕೇವಲ 10-12 ದಿನಗಳಲ್ಲಿ ಉಕ್ಕಿನ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅತ್ಯಾಡಿ ಗ್ರಾಮದ ನಿವಾಸಿಗಳು 30 ವರ್ಷಗಳಿಂದ ಉಂಬಾಳೆ ಹೊಳೆ ದಾಟೋ ಸವಾಲು ಎದುರಿಸ್ತಾ ಇದ್ರು. ಇದಕ್ಕೆ ಪರಿಹಾರವಾಗಿ ಬಿದಿರು ಹಾಗೂ ಅಡಿಕೆ ಮರಗಳಿಂದ ಪಾಲ ನಿರ್ಮಿಸಿ ಹೊಳೆ ದಾಟ್ತಾ ಇದ್ರು. ಇದು ಅಸುರಕ್ಷಿತ ಮತ್ತು ಜೀವಕ್ಕೆ ಅಪಾಯಕಾರಿಯಾಗಿತ್ತು. 2024ರ ಮೇ ತಿಂಗಳ ಕೊನೆಯ ವಾರದಲ್ಲಿ ಪ್ರಣವ್ ಫೌಂಡೇಶನ್ ತಂಡಕ್ಕೆ ಈ ಸಮಸ್ಯೆಯ ಕುರಿತು ತಿಳಿಯಿತು. ಜೂನ್ 1ರಂದು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯ ನೈಜ ಪರಿಚಯ ಮಾಡಿಕೊಳ್ಳಲಾಯಿತು. ಬಳಿಕ ಕೆಲವು ತಜ್ಞರು ಹಾಗೂ ಸ್ಥಳೀಯರ ಜೊತೆಗಿನ ಮಾತುಕತೆಯಿಂದ ಇದಕ್ಕೆ ತಾತ್ಕಾಲಿಕವಾಗಿ ಕಾಲು ಸೇತುವೆ ನಿರ್ಮಿಸೋಕೆ ಸಾಧ್ಯ ಇದೆ ಅಂತ ತಿಳಿದು ಬಂತು. ಅದಕ್ಕಾಗಿ ತೂಗು ಸೇತುವೆಗಳ ಸರದಾರ ಪದ್ಮಶ್ರೀ ಗಿರೀಶ್ ಭಾರದ್ವಾಜ್ ಅವರ ತಂಡದೊಂದಿಗೆ ಜೂನ್ 17ರಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಲಾಯಿತು. ನಂತರ ಆಗಸ್ಟ್ 10ರಂದು ಕಾಲು ಸೇತುವೆಯ ಕಾಮಗಾರಿ ಆರಂಭ ಆಯಿತು. ಆಗಸ್ಟ್ 22ಕ್ಕೆ ಸೇತುವೆ ನಿರ್ಮಾಣ ಹಾಗೂ ಅಳವಡಿಕೆ ಕಾರ್ಯ ಪೂರ್ಣಗೊಂಡಿದೆ. ವರ್ಷದಿಂದ ಈ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಇಲ್ಲಿ ಮಳೆಗಾಲದಲ್ಲಿ ಸೇತುವೆಯನ್ನು ದಾಟಲಿಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಈ ಸಮಸ್ಯೆಯನ್ನು ಬಗೆಹರಿಸಲು ಒಂದು ಕಬ್ಬಿಣದ ಸೇತುವೆಯನ್ನು ಮಾಡಿಕೊಡಲು ಒಪ್ಪಿದ್ರು. ಅದರಂತೆ ಒಂದು ಕಬ್ಬಿಣದ ಸೇತುವೆಯನ್ನು ಮಾಡಿಕೊಟ್ಟಿರ್ತಾರೆ. ಅವರಿಗೆ ತುಂಬ ಅಂದರೆ ತುಂಬ ಧನ್ಯವಾದಗಳು. ಇದರಲ್ಲಿ ಸಣ್ಣ ಸಣ್ಣ ಮಕ್ಕಳು ಸಹ ನಡೆದಾಡುವಂಥ ವ್ಯವಸ್ಥೆ ಕೂಡ ಇದೆ. ಮುಂದೆ ಅಡಿಕೆ ಮರದ ಪಾಲ ಇತ್ತು. ಅದರಲ್ಲಿ ಅಂಗವಿಕಲರಿಗೆ ಮತ್ತು ವಯಸ್ಕರಿಗೆ ಹೋಗಲಿಕ್ಕೆ ತುಂಬ ಕಷ್ಟವಾಗ್ತಿತ್ತು. ಅದು ಮಳೆಗಾಲದಲ್ಲಿ ತುಂಬ ಜಾರುವ ಸಾಧ್ಯತೆಯೂ ಇತ್ತು. ಅಡಿಕೆ ಮರ ಪಾಲವನ್ನು ಚೇಂಜ್ ಮಾಡಬೇಕಾಗ್ತದೆ. ಆದರೆ ಈ ಸಲ ನಮಗೆ ಕಬ್ಬಿಣ ಪಾಲವಾದ್ದರಿಂದ ಇದನ್ನು ನಾವು ಚೇಂಜ್ ಮಾಡುವಂಥ ಅವಕಾಶವೇ ಇರುವುದಿಲ್ಲ. ಹುಟ್ಟಿನಿಂದಲೇ ಅಂಗವಿಕಲನಾಗಿ ಇದ್ದು ನಾನು ಈ ಮಳೆಗಾಲದಲ್ಲಿ ನನಗೆ ಸೇತುವೆ ದಾಟುವುದು ಭಾಳ ಕಷ್ಟ ಆಗ್ತಿತ್ತು. ನಮಗೆ ಒಂದು ತೂಗು ಸೇತುವೆಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ.